ಏನ್ ಮಾತಾಡ್ತಿದ್ದೀರಾ ನೀವು? ನಾನಿದ್ನ ಒಪ್ಪಲ್ಲ. ಅದಕ್ಕೂ ಪುಣ್ಯಗೂ ಏನ್ ಸಂಬಂಧ? ಅಷ್ಟಕ್ಕೂ ಹಾಗೆ ದೇವತೆ ತರ ಮಾಡಿ ಊರಲ್ಲಿ ಮೆರವಣಿಗೆ ಮಾಡೋದಂದ್ರೇನು? ನೀವಿನ್ನೂ ಈ ಮೂಢನಂಬಿಕೆನೆಲ್ಲ ನಂಬ್ತಾ ಇದ್ದೀರಲ್ಲ. ನಮ್ಮೂರಿಗೆ ಕಟ್ಟುಪಾಡುಗಳಿರುತ್ತೆ. ನಮ್ಮ ಗ್ರಾಮ ದೇವತೆ ಹೇಳ್ದಾಗ ಮಾಡದೇ ಇದ್ರೆ ಅದರಿಂದ ನಮ್ಮ ಊರಿಗೆ ತೊಂದರೆ ಆಗುತ್ತೆ. ಏನ್ ಮಾಡ್ಬೇಕು ಅಂತ ನೀನ್ ನಮಗ್ ಹೇಳ್ಬೇಕಾಗಿಲ್ಲ. ನೀವು ಹೇಳಿದ್ದನ್ನ ಕೇಳಿದ್ರೆ ಕ್ಷಣಕ್ಕೊಂದು ಸಾವು ನೋಡ್ಬೇಕಾಗುತ್ತೆ. ನೀವೆಲ್ಲ ಹೋಗಿ ಪುಣ್ಯನ ದೇವತೆ ಮಾಡೋದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿ. ನೋಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮಗೆ ಸ್ವಲ್ಪ ಸಮಯ ಕೊಡಿ. ಏನೇ ಪುಣ್ಯ, ಊರೇ ಹಾಳಾಗೋದಕ್ಕೆ ಕಾರಣ ಆಗಿರೋ ನೀನು ಈಗ ಬಾಯಿ ಮುಚ್ಕೊಂಡಿದ್ಯಲ್ಲೇ. ಮಕ್ಕಳು ಹುಟ್ಟಿ ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಆದ್ರೆ ನೀನು ತಂದೆ ತಾಯಿ ಹೆಸರನ್ನ ಹಾಳು ಮಾಡೋದಕ್ಕೆ ಹುಟ್ಟಿದ್ಯಾ. ಒಂದ್ ವೇಳೆ ಆ ಮಹಾದೇವಿ ಬದುಕಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಎದೆ ಹೊಡ್ಕೊಂಡು ಸಾಯ್ತಿದ್ಲು. ಅಮ್ಮ, ದಯವಿಟ್ಟು ನಮ್ಗೆ ಒಂದೇ ಒಂದು ಅವಕಾಶ ಕೊಡಿ. ಒಂದ್ ವೇಳೆ ನಾಗಮಣಿ ಇರೋ ಜಾಗ ಗೊತ್ತಾಗದೆ ಹೋದ್ರೆ, ಅದಾದ್ಮೇಲೆ ಒಂದೇ ಒಂದ್ ಮರಣ ಸಂಭವಿಸಿದ್ರು, ನಾನೇ ದೇವತೆಯಾಗಿ ಬದಲಾಗೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಕಡೆಯವ್ರು ಯಾರು ನಿಮ್ಮನ್ನ ತಡೆಯೋದಿಲ್ಲ, ಏನು ಮಾತಾಡಲ್ಲ. ಇದು ನನ್ನ ಮಾತು. ನಮ್ಮಮ್ಮನ ಮೇಲೆ ನಾನು ಪ್ರಮಾಣ ಮಾಡಿ ಇದನ್ನ ಹೇಳ್ತಾ ಇದ್ದೀನಿ. 24 ಗಂಟೆಲಿ ನಾಗಮಣಿ ಜಾಡ್ ಸಿಗದೆ ಹೋದ್ರೆ ಪುಣ್ಯನ ದೇವತೆ ಮಾಡಿ ಊರಲ್ಲಿ ಮೆರವಣಿಗೆ ಮಾಡಿಸ್ತೀವಿ. ಎಲ್ರೂ ನೆನ್ಪಿಟ್ಕೊಳ್ಳಿ.